ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಹುಡುಗನ್ಗೆ ಬರ್ಡೇ ಇದೆ. ಆ ಬರ್ಡೇ ಪ್ಲಾನ್ಸ್ ಎಲ್ಲ ಹೇಗೆ ಹೋಗುತ್ತೆ ಅಂಡ್ ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತೆಲ್ಲ ಈ ವ್ಲಾಗ್ ಅಲ್ಲಿ ನೋಡಬಹುದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನಮ್ಮ ಆರ್ಕೆನ್ಸ್ ಗೆ ಜಾಯ್ನ್ ಆಗ್ಬಿಡಿ. ಆರ್ಕೆನ್ಸ್ ಯಾರ್ ಬರ್ತಡೇ ಅಂದ್ರೆ ನಮ್ಮ ರಾಹುಲ್ ಬರ್ತಡೇ. ಅಂದ್ರೆ ಅವನ್ನ ನಾವು ಪ್ರೀತಿಯಿಂದ ಪಾದು ಅಂತ ಕರಿತೀವಿ. ಸೊ ಅವ್ನ್ ಬರ್ತಡೇ ಇವತ್ತು. ಅವ್ನ್ಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತೆ ಏನೇನ್ ಪ್ಲಾನ್ಸ್ ಅಂತಲ್ಲ ಇನ್ನು ಪ್ಲಾನ್ ಆಗಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನಂತ. ಬಟ್ ಎಲ್ರು ಏನಂದ್ರು ಅಂದ್ರೆ ವ್ಲಾಗ್ ಮಾಡ್ಕೊಬ್ರಿ, ಚೆನ್ನಾಗಿರುತ್ತೆ, ಒಳ್ಳೆ ಸ್ಪಾಟ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಆರ್ಕೆನ್ಸ್ ಇಂದ ಲಿಂಗರಾಜ್ ಮನೆಗೆ ಹೋಗ್ಬಿಟ್ಟು ಲಿಂಗರಾಜ್ ಮನೆ ಹತ್ರ ಹೋಗಿ ಫಸ್ಟ್ ಕೇಕ್ ತಗೊಂಡು ಅವ್ನಿಗೆ ಕರೆಕ್ಟ್ ಆಗಿ 12 o'clock ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲಾನ್. ಸೊ ಬನ್ನಿ, ನಾನು ಹೋಯ್ತಾ ಮೋಟೋ ವ್ಲಾಗಿಂಗ್ ಕಂಟಿನ್ಯೂ ಮಾಡ್ತೀನಿ. ಆರ್ಕೆನ್ಸ್ ಆಕ್ಚುಲಿ ನಮ್ಮ ಅಪ್ಪ ಹತ್ರ ಕಾಸು ಕೇಳಿದ್ನ. 300 ಕೇಳಿದ್ರೆ 500 ನೋಟ್ ಇತ್ತು. 500 ನೋಟ್ ಕೊಡು ಅಂದ್ರೆ ಚೇಂಜ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು ನೋಟ್ನ. ಬರೀ ಆಟ ಮಾಡೋದೇ ಕೆಲಸ. ಒಂದು ರೌಂಡ್ ಕರ್ಕೊಂಡೋಗಿಲ್ಲ ಅಂದ್ರೆ ಹತ್ತು ಬಿಡ್ತಾನೆ. ಹಂಗೆ ಕಲೆಕ್ಷನ್ ಆಯ್ತು ನಮಗೆ. ಕ್ಯಾಮ್ರಾ ಇದೆ, ತಲೆಗೆ ಹೊಡಿಯುತ್ತೆ. ಆರ್ಕೆನ್ಸ್ ಟೈಮ್ ಇವಾಗ 9:56 ಆಗ್ಬಿಡ್ತು. ನಾನು 9 o'clock ಮಾಡಿದೆ, 9:30 ಹಂಗೆ. ನಮ್ಮ ಅಪ್ಪ ಹತ್ರ ಕಾಸು ಕೇಳ್ಬಿಟ್ಟು ನಮ್ಮ ಅಪ್ಪ ಹತ್ರ ಕಾಸು ಈಸ್ಕೊಂಡು, ಯಾಕಂದ್ರೆ ನನ್ನ ಹತ್ರ ಇವಾಗ ಇದ್ದಿದ್ದ ಕಾಸೆಲ್ಲ ಖರ್ಚಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ರೈಡ್ ಪ್ಲಾನ್ ಮಾಡ್ತಾ ಇದೀವಿ. ಆ ರೈಡ್ಗೆ ಎಲ್ಲ ಸೇರಿಸಿ ಇಡ್ತಾ ಇದೀನಿ. ಒಂದೊಂದು ರೂಪಾಯಿನೂ ತುಂಬಾ ಪ್ರಿಷಿಯಸ್ ತರ ಆಗ್ಬಿಟ್ಟಿದೆ ನನಗೆ, ಯಾಕಂದ್ರೆ ಸಿಚುವೇಶನ್ ಆ ಥರ ಆಗ್ಬಿಟ್ಟಿದೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇವಾಗ 300 rupees ಕೇಕ್ಗೆ ಅಂತ ಹೇಳ್ಬಿಟ್ಟು 300 ಅದರಿಂದ ತೆಗೆದ್ರೆ 1000 ರೂಪಾಯಿ ಖಾಲಿ ಮಾಡೋ ತನಕ ಬಿಡಲ್ಲ. ಆ ತರ ಮೈಂಡ್ ಸೆಟ್ ನಂದು. ಯಾಕಂದ್ರೆ ಇವಾಗ 300 ಹೋಗ್ಬಿಟ್ರೆ ಇನ್ನು 700 ತಾನೆ. ಸೊ 700 ಖಾಲಿ ಮಾಡ್ಬಿಡೋಣ, 1000 ರೂಪಾಯಿ ರೌಂಡ್ ಫಿಗರ್ ಆಗಿ ಆಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ತಿರ್ಗಾ ಎತ್ತಿಡೋಣ ಅಂತ ಆ ಥರ ಬಂದ್ಬಿಡುತ್ತೆ ಮೈಂಡ್ ಸೆಟ್ಟು. ಅದಕ್ಕೆ ಏನು ಮಾಡಿದೆ, ನಮ್ಮ ಅಪ್ಪ ಹತ್ರ ಕಾಸು ಕೇಳಿದೆ. ನಮ್ಮಪ್ಪ 300 ಕೇಳಿದ್ರೆ 500 ನೋಟ್ ಕೊಟ್ಬಿಟ್ಟು ಎಷ್ಟು ಬೇಕು ಅಂದ್ರು. ನಾನು ಗೊತ್ತಿದ್ರೆ 300 ಅಂದ್ಬಿಟ್ಟೆ ನಮ್ಮ ಕ್ಯಾಶ್ ರಿಟರ್ನ್ ಇಸ್ಕೊಬಿಟ್ಟು ಆಮೇಲೆ 300 rupees ಚೇಂಜ್ ಕೊಡ್ತಿದ್ದಾರೆ. ಇಲ್ಲಿ ನಾನೇ ಬಕ್ರ ಆಗೋದೆ. ಇಲ್ಲ ಅಂದಿದ್ರೆ ನನಗೆ 500 ಸಿಕ್ಕಿರೋದು ಇವತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಫಸ್ಟ್ ಲಿಂಗರಾಜ್ ಮನೆ ಹತ್ರ ಹೋಗ್ಬಿಟ್ಟು ಕೇಕ್ ಇಸ್ಕೊ ಬಂದ್ಬಿಡ್ಬೇಕು ಆರ್ಕೆನ್ಸ್. ಯಾಕಂದ್ರೆ 10:30ಗೆಲ್ಲ ಅಂಗಡಿಗಳು ಕ್ಲೋಸ್ ಆಗ್ಬಿಡುತ್ತೆ. ಸೊ ಹೋಗಿ ಕೇಕ್ ಇಸ್ಕೊ ಬಂದ್ಬಿಡೋಣ ಫಸ್ಟ್. ಇವಾಗ ಆಗ್ಲೇ 10 ಗಂಟೆ ಆಗ್ಬಿಟ್ಟಿದೆ. ಹೋಗಿ ಕೇಕ್ ಇಸ್ಕೊಂಡು ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆರ್ಕೆನ್ಸ್ ಆ್ಯಕ್ಚುಲಿ ಕೇಕ್ ಅಂಗಡಿಗೆ ಬಂದಿದ್ದೀವಿ. ಸೊ ನೋಡಿ, ಕೇಕ್ ಅಂಗಡಿ ಶಟ್ರೇ ಹಾಕ್ಬಿಟ್ಟಿದ್ದಾರೆ. ಹೆಂಗೋದ ಇವನು ಒಳಗಡೆ ಟೈಮಿಂಗ್ ಸೆನ್ಸೇ ಇಲ್ಲ ಆರ್ಕೆನ್ಸ್ ನಮಗೆ. ಯಾವಾಗ ಬೇಕೋ ಅವಾಗ ಬರ್ತೀವಿ. ಆ್ಯಕ್ಚುಲಿ ಕೇಕ್ ನೋಡ್ತಾ ಇದ್ದೀವಿ, ಬರೀ ಇಷ್ಟೇ ಇದೆ ಸ್ಟಾಕು. ಲೇಟಾಗಿ ಬಂದಿದ್ದಿ, ಇವನು ಮಾಡಿದ ಕೆಲಸಕ್ಕೆ ಕೇಕೆ ಸಿಕ್ಕಿಲ್ಲ. ಸೊ ಇವಾಗ ಈ ಕೇಕೆ ತಗೊಬಿಡೋಣ ಅಂತ ಪ್ಲ್ಯಾನ್. ಆರ್ಕೆನ್ಸ್ ಇವಾಗ ಇಲ್ಲಿಂದ ಕೇಕ್ ಪರ್ಚೇಸ್ ಮಾಡ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆರ್ಕೆನ್ಸ್ ಫೈನಲ್ ಆಗಿ ಬರ್ಡೇ ಬಾಯ್ ಬಂದ. ಬಾರ ಇಲ್ಲಿ, ಲವ್ ಬಾರ ಇಲ್ಲಿ, ಮೂತಿ ತೋರ್ಸೋ. ಇವನೇ ಆರ್ಕೆನ್ಸ್, ರಾಹುಲ್ ಅಂತ. ರಾಹುಲ್ ಸರ್, ಕೈ ಕೊಡಿ ಸರ್. ಹ್ಯಾಪಿ ಬರ್ಡೇ. ದಿಸ್ ಈಸ್ ಹ್ಯಾಪಿ ಬರ್ಡೇ ಕಾಡು. ನಿನ್ನ ಹೆಸರು ಕಾಡುನಾ? ಮತ್ ಕಾಡು ಅಂತ ಹಾಕ್ಬಿಟ್ಟಿದ್ದಾರೆ. ನನ್ನ ವ್ಲಾಗ್ ಬೇದಿ ಬರ್ತಡೆಗೆ ನಾವು ಹೋಗ್ತಾ ಇರೋದು. ಬರ್ತಡೇ ಬಗ್ಗೆ ಕೇಕ್ ತಿನ್ಸಲ್ಲ, ಯಾಕಂದ್ರೆ ನಾವೇ ತಿನ್ನೋಕ್ಕೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ಲೈ ಕ್ವಾಸ್ಟ, ಅದು ಆರ್ಥಿಕ ಅಲ್ಲ ಕಣೋ, ಹಾರ್ದಿಕ ಶುಭಾಶಯಗಳು. ಬ್ರದರ್ಸು ಒಂದು ವೈಟ್ ಒಂದು ಬ್ಲ್ಯಾಕ್ ಅಷ್ಟೇ ಡಿಫ್ರೆನ್ಸು. ಏನು ಒಂದು ವೈಟ್? ಆರ್ಕೆನ್ಸ್ ಆ್ಯಕ್ಚುಲಿ ಇವಾಗ ಹುಡುಗನ್ಗೆ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು, ಸೊ ನಾವು ಇವಾಗ ಬಂದಿರೋ ಜಾಗ ಯಾವುದಂದರೆ, ಸೊ ಇದೆ ಬರ್ನೌಟ್ ಕೆಫೆ ಅಂತ. ಇದು ಬಂದ್ಬಿಟ್ಟು ಗೋ ಕಟ್ಟಿಂಗ್ಗೆ ಫೇಮಸ್ಸು. ಆ್ಯಂಡ್ ನೈಟ್ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಅಂದರೆ 12 o'clock ಆಫ್ಟರ್ನೂನಿಂದ ನೈಟು 5 o'clock ತನಕ ಓಪನ್ ಇರುತ್ತೆ. ಸೊ ನೀವು ಬಂದು ಚೆಕ್ಔಟ್ ಮಾಡಿ ನೋಡ್ಬೋದು. ಇವಾಗ ನಾವು ಬಂದ್ಬಿಟ್ಟು ಒಳಗಡೆ ಹೋಗಿ ಗೋ ಕಟ್ಟಿಂಗ್ ಮಾಡೋಣ. ಅದನ್ನು ಹಂಗೆ ಗೋ ಕಟ್ಟಿಂಗ್ ಸ್ಟೈಲಲ್ಲಿ, ನಾವು ಮೋಟೋ ವ್ಲಾಗಿಂಗ್ ಸ್ಟೈಲಲ್ಲಿ ತೋರಿಸ್ತೀವಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಆರ್ಕೆನ್ಸ್ ಆ್ಯಕ್ಚುಲಿ ನೀವು ಒಳಗಡೆ ಬಂದಿದ ತಕ್ಷಣ ನಿಮ್ಗೆ ಈ ಥರ ಒಳ್ಳೆ ವಾಲ್ ಪೇಂಟಿಂಗ್ ಸಿಗುತ್ತೆ. ಸೊ ಇಲ್ಲಿ ನಮಗೆ ವೀಡಿಯೋಸು, ಫೋಟೋಸ್ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ಐ ಲವ್ ರೇಸ್ ವೇ ಗೋ ಕಾರ್ಟಿಂಗ್ ಅಂತ ಇರುತ್ತೆ. ಆ್ಯಂಡ್ ಇದೇ ಆ ಗೋ ಕಾರ್ಟಿಂಗ್ ಮಾಡೋ ಗಾಡಿ. ಲೈಕ್ ಇದು ಬಂದ್ಬಿಟ್ಟು ಜನರೇಟರ್ ಗಾಡಿಯಲ್ಲಿ, ಅಂದರೆ ಜನರೇಟ್ರಲ್ಲಿ ಯೂಸ್ ಆಗೋದು. ಸೊ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಇರುತ್ತೆ. ಆ್ಯಂಡ್ ಇದು ಬಂದು ಬ್ರೇಕು, ಇದು ಬಂದು ಎಕ್ಸ್ಲೇಟ್ರು, ಆ್ಯಂಡ್ ಪೆಟ್ರೋಲ್ ಟ್ಯಾಂಕು, ಸ್ಟೇರಿಂಗ್. ಒಂಥರ ಚೆನ್ನಾಗಿರುತ್ತೆ ಆರ್ಕೆನ್ಸ್ ಇದೆಲ್ಲ.
ಆರ್ಗೇನ್ಸ್ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಈ ಥರ ಆಟ ಆಡೋದು ಇದೆ ಆ್ಯಂಡ್ ಇದು ಆಟ ಆಡ್ಬೋದು ನೀವು, ಬಟ್ ಎಲ್ಲ ಚಾರ್ಜಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಫಸ್ಟು ನಾವು ಇದರಲ್ಲಿ ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಇರಪ್ಪ ನಾನು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಥರ ನೀವು ಇಲ್ಲಿ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ಐ ಡಿ ಕ್ರಿಯೇಟ್ ಮಾಡಾದ್ಮೇಲೆ ನಿಮ್ಗೆ ಅಲ್ಲಿ ಟಿಕೆಟ್ಸ್ ಕೊಡ್ತಾರೆ. ಟಿಕೆಟ್ ಬಂದ್ಬಿಟ್ಟು ಒಬ್ರಿಗೆ 800 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇದೇ ಗೋ ಕಾರ್ಟಿಂಗು. ಆ್ಯಂಡ್ ಟ್ರ್ಯಾಕು ನೋಡ್ಬೋದು ನೀವು, ಅದೇ ಟ್ರ್ಯಾಕು. ಲೈಕ್ ಈ ಥರ ಇಲ್ಲಿ ಫಸ್ಟು ಸೆಟಪ್ ಮಾಡ್ತಾರೆ. ಆ್ಯಂಡ್ ಅವ್ರು ನಿಮಗೆ ಹೆಲ್ಮೆಟು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಅವ್ರು ಹೇಳ್ತಾರೆ. ಲೈಕ್ ಆ ಟಿ ವಿಯಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ವೀಡಿಯೋಲಿ. ಆ್ಯಂಡ್ ಇದು ನೋಡಿ ಆರ್ಗೇನ್ಸ್ ಇದೆಲ್ಲ ನೋಡೋಕ್ಕೆ ಚೆನ್ನಾಗೈತೆ. ಬಟ್ ಇದೆಲ್ಲ 1 hourಗೆ ಇಷ್ಟು ಅಂತ ಪ್ರೈಸ್ ಇರುತ್ತೆ. ಬಂದಾಗ ಚೆಕ್ಔಟ್ ಮಾಡಿ ನೋಡಿ, ಒಂಥರ ಚೆನ್ನಾಗಿದೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನೈಟ್ ಟೈಮಲ್ಲಿ ಮಾತ್ರ ಓಪನ್ ಇರೋದಂದರೆ ಇದೊಂದೇ ಬರ್ನೌಟ್ ಕೆಫೆ ಅಂತ. ಆರ್ಗೇನ್ಸ್ ನಿಮಗೆ ಈ ಥರ ಫಸ್ಟು ಒಂದು ಹೆಡ್ ಬ್ಯಾಂಡ್ ಕೊಟ್ಬಿಟ್ಟು ಅದ್ರ ಮೇಲೆ ಈ ಥರ ಹೆಲ್ಮೆಟ್ಸ್ ಕೊಡ್ತಾರೆ. ಸೊ ನಿಮಗೆ ಡ್ಯಾಂಡ್ರಫ್ ಅದು ಇದು ಪ್ರಾಬ್ಲಮ್ ಏನು ಬರಬಾರ್ದು ಅಂತ. ಆ್ಯಂಡ್ ಅಲ್ಲಿದೆಯಲ್ಲ ಆ ಟಿ ವಿಯಲ್ಲಿ ನಿಮಗೆ ಎಲ್ಲ ಹೇಳ್ಕೊಡ್ತಾರೆ ಏನೇನು ಅರ್ಥ ಅಂತ. ನಾನು ನಿಮ್ಗೆ ಅದೆಲ್ಲ ಅಲ್ಲೋಗಿ ಕುತ್ಕೊಂಡ್ಮೇಲೆ ಹೇಳ್ತೀನಿ. ಸೊ ಅದೇ ಟ್ರ್ಯಾಕ್ ಆ ಥರ ಓಡಿಸ್ಬೇಕು. ಅಲ್ಲಿ ನೋಡಿ ಎಷ್ಟು ಸ್ಪೀಡಾಗಿ ಹೋಯ್ತವ್ರೆ. ನಾವು ಎಷ್ಟು ಸ್ಪೀಡ್ ಹೋಗ್ತೀವಿ, ಏನೇನು ಮಾಡ್ತೀವಿ, ಯಾರಿಗೆ ಡ್ಯಾಶ್ ಮಾಡ್ತೀವಿ ಅಂತೆಲ್ಲ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ. ಆರ್ಕೆನ್ಸ್ ಇವಾಗ ಟ್ರ್ಯಾಕ್ ಒಳಗಡೆ ಬಿಟ್ಟಿದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಫಸ್ಟು ನಮ್ಮ ಶ್ರೇಯಸ್ಸು, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೆಕೆಂಡು ನಮ್ಮ ಚಿದು, ಕಂಗ್ರ್ಯಾಚುಲೇಷನ್ಸ್. ಸೀಟ್ ಬೆಲ್ಟೆಲ್ಲ ಹಾಕೊಂತವನೆ. ಓ ಬರ್ಡೇ ಬಾಯ್ ಭರತ್, ಈ ಕ್ವಶನ್ ನನಗೆ ಬೇಕು. ನನಗೆ ಹೈಟ್ ಎಟ್ಕಲ್ವೋ ಮಚ್ಚ. ಓ ತಿಲೋತ್, ನನಗೆ ಹೇಳ್ರ ಗಾಡಿ. ನನಗೆ ಗಾಡಿನೇ ಇಲ್ಲ ಆರ್ಕೆನ್ಸ್. ಈ ಕಡೆ ಯಾವುದೋ ಐತೆ. ಭಯ್ಯ ಮುಜೆ ಕಿದರ್ ಗಾಡಿ ಓವಲ್ಲ 39 ಬ್ರೋ. ಫಸ್ಟು ನಾನೇ, ನನಗೆ ಅದು ಕೊಟ್ಟರು. ನಿನ್ಕಿನ ಫಸ್ಟು ನಾನೇ ಹೋಗೋದು, ನನಗೆ ಅದು ಕೊಟ್ಟರು ಆರ್ಕೆನ್ಸ್. ಸೊ ನಿಮಗಿವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನೀವು ಬಂದಾಗ ಇಲ್ಲಿ ಮಾತ್ರ ಕೈ ಹಿಡೋಕೋಬೇಡಿ, ಯಾಕಂದರೆ ಇಲ್ಲಿ ಬಿಸಿ ಇರುತ್ತೆ. ಸೊ ಇದೇ ಎಕ್ಸಾಸ್ಟ್, ಅಂದರೆ ಇಲ್ಲಿಂದ ಗಾಳಿ ಬರುತ್ತೆ. ಆನ್ ಆ್ಯಂಡ್ ಆಫ್ ಸ್ವಿಚ್ ಇದು. ಸೊ ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ. ಇಲ್ಲಿ ರೈಟಲ್ಲಿರೋದು ಆಕ್ಸಿಲೇಟ್ರು, ಇದು ಬ್ರೇಕು, ಸ್ಟೇರಿಂಗ್. ಇಷ್ಟೇ ಆರ್ಕೆನ್ಸ್, ಇಷ್ಟೇ ತಿರ್ಗ್ಸೋಕ್ಕಾಗೋದು. ಇಷ್ಟು ಅಷ್ಟೇ. ಸೊ ಸೀಟ್ ಬೆಲ್ಟ್ ಹಾಕ್ಕೊಬಿಡೋಣ. ಅಯ್ಯೋ ಸೀಟ್ ಬೆಲ್ಟೇ ಬರ್ತಾಯಿಲ್ವೇ. ಸೊ ಸೀಟ್ ಬೆಲ್ಟ್ ಹಾಕ್ಕೊಂಡಾಯಿತು. ಗೇರ್ ಸಿಸ್ಟಮ್ ಎಲ್ಲ ಏನೂ ಇಲ್ಲ, ಜಸ್ಟ್ ಎಕ್ಸ್ಲೇಟ್ರ್ ಬ್ರೇಕು. ಇದು ಎಕ್ಸ್ಲೇಟ್ರು ಆ್ಯಂಡ್ ರೈಟ್ ಸೈಡ್ ನಿಮಗೆ ಎಕ್ಸ್ಲೇಟ್ರು, ಲೆಫ್ಟ್ ಸೈಡ್ ನಿಮಗೆ ಬ್ರೇಕ್. ಸೊ ಹಿಂಗಿರುತ್ತೆ. ಇವಾಗ ಹಿಂಗೆ ಓಡಿಸಿದ್ರೆ ಒಳ್ಳೆ ಮಜಾ. ಬಾಯ್ 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 ಬಾಯ್. ಆರ್ಕೆನ್ಸ್ ಬನ್ನಿ ನಾವು ಇವಾಗ ಆರೋಣ. ಓ ಓ ಓ ಓ ಓ ಒಳ್ಳೆ ಮಜಾ ಆರ್ಕೆನ್ಸ್. ನೀವು ಒಂದ್ಸರಿ ಬಂದು ಟ್ರೈ ಮಾಡಿ ನೋಡಿ. ಇದು ಗಾಡಿ ವೈಬ್ರೇಷನ್ಗೆ ಹೆಂಗೆಂಗೋ ತಿರುಗ್ತಾಡ್ತೈತೆ ಗಾಡಿ. ಇದು ಪವರೇ ತಗೊತಲ್ಲ ಆರ್ಕೆನ್ಸ್. ಇವಾಗ ತಗೊತೈತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ. ಫುಲ್ ಡ್ರಿಫ್ಟ್ ಮೇಲೆ ಡ್ರಿಫ್ಟು. ನಮ್ಮ ಹುಡುಗರು ಎಲ್ಲ ಅಲ್ಲಲ್ಲೇ ಅವರೇ. ಯಪ್ಪ ಫುಲ್ ಶೇಕಿಂಗು, ಶೇಕಿಟ್ ಪುಷ್ಪವತಿ ಆಗ್ತೈತೆ. ಯಾರಪ್ಪ ಕಚ್ಕೊಂಡಿರೋದು? ತಿವತ್ತು ಕಚ್ಕೊಬಿಟ್ಟ. ಇಲ್ಲಪ್ಪ ಕಚ್ಕೊಂಡ. ಬಾಲಾಜಿ ಫುಲ್ ಇಟಾಡ್ಸೋದೆ ಆರ್ಕೆನ್ಸ್. ಓ ಓ ಓ ಓ ಓ ಯಾರಪ್ಪ ಇದು? 40 ಓವರ್ಟೇಕ್ ಮಾಡಬೇಕಲ್ಲ. ನೋ ಬಂಪಿಂಗ್ ಅಂತ ಹಿಂದ್ಗಡೆ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಇದ್ಯಾರು? ತಿಲ್ಲೇ ಕಚ್ಕೊಬಿಟ್ಟವನೆ. ಬರ್ತಾನೆ ಬಾಯಿ. ಪಾದುಮಣಿ ಬೇದಿಯ ಮಗ, ನನಗೆ ಜಾಗ ಬಿಡ್ತಾ ಇಲ್ವಾ? ಪಾದು ಜಾಗನೇ ಬಿಡ್ತಲ್ಲ ಆರ್ಕೆನ್ಸ್. ಪಾದು ಇಲ್ಲ ಯಾರಪ್ಪ ಕಚ್ಕೋ. ಬರತ್ತು ಕಾರು ಡ್ರಿಫ್ಟ್ ಮೇಲೆ ಡ್ರಿಫ್ಟ್ ಹೊಡಿತಾನೆ ಐತೆ ಕಾರು. ಪಾಲು ಲಾಕು ಮಚ್ಚ ಊಸಿ
ಮಚಾ ತಿರೋತ್ಗೆ ಒಂಚೂರು ಫನ್ ಇಡೋಣ ಇರಿ. ಇವಾಗ ಹೊಡೀತು ಡ್ರಿಫ್ಟು, ಗಾಡಿನೇ ನಿಂತ್ಕೊಂಡ್ಬಿಡ್ತು. ಗಾಡಿ ಇದು ಪವರ್ ಬೇಗ ತಗೊಂತಲ್ಲ ಫ್ರೆಂಡ್ಸ್, ಚೂರು ಮೆತ್ತಿಗೆ ಆರಾಮಾಗಿ ತಗೊಂತ ಲೇಟಾಗಿ. ನನ್ನ ಕೈ ಕಾಲೆಲ್ಲ ಡ್ಯಾನ್ಸ್ ಆಡ್ತೈತೆ, ಒಂದೇ ಸರಿ ಪವರ್ ತಗೊಬಿಡುತ್ತೆ, ಇಲ್ಲಾಂದರೆ ಪವರೇ ತಗೊತ ಇಲ್ಲ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 16 ಲ್ಯಾಬ್ಸ್ ಅಷ್ಟೇ. ನಾವು ಎಷ್ಟು ಲ್ಯಾಬ್ಸ್ ಹೋಗಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಯಾರು ಗೊತ್ತಾಯ್ತಿಲ್ಲ? ಬಾಲಾಜಿ ಹೆಂಗೋ ಹೋಯ್ತಾನೆ ಯಾರು ಗೇಮ್ಸ್. ಇವನು ಲಿಂಗರಾಜು. ಅವನು ನನಗೆ ಗೋಲಿಲ್ಲ ಗೊತ್ತಾನೆ ಯಾರು ಗೇಮ್ಸ್. ಯಾಕೋ ತಗೋ ಡ್ಯಾಶು, ಪಟಾಕಿ ಎಲ್ಲ ಹೊಡಿತೈತೆ ಗೇಮ್ಸ್. ನೋಡ್ಬಿಟ್ರು, ಸೊ ಇನ್ನೊಂದು ರೌಂಡ್ ಹೋಗ್ಬಿಡೋಣ. ಲಾಕ್ ಮಾಡ್ಬಿಟ್ರು ಅರ್ಕೆನ್ಸ್ ಇಲ್ಲಿ ನೋಡಿ ಡಿಸ್ಪ್ಲೇಲಿ ಬರುತ್ತೆ. ನಾನೇ ಫಸ್ಟು ನಮ್ಮ ಯಶವಂತು, ನೆಕ್ಸ್ಟು ನಾನು, ಆಮೇಲೆ ನಮ್ಮ ಶ್ರೇಯಸ್ಸು. ಸೊ 3 ಜನ ಟಾಪ್ ಬಂದಿರೋದು. ಅದಾದ್ಮೇಲೆ ಫೋರ್ತ್ ಚಿದು. ಓಕೆ ಅರ್ಕೆನ್ಸ್, ಯಶವಂತ್ ಫಸ್ಟು, ಸೆಕೆಂಡ್ ನಾನು. ಏನಾಯ್ತು ಆಮೇಲೆ ಇಲ್ಲಿ ಸ್ಕ್ರಾಚು. ನಿನ್ಗೆ ಯಾಕೋ ನಿನಗೆ ಮಾತ್ರ ಈ ಥರ ಆಗುತ್ತೆ. ಆರ್ಕೆನ್ಸ್ ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ನಾವು ಇಲ್ಲೇ ಎಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಇವಾಗ ಮನೆಗೆ ಓಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಆರ್ಕೆನ್ಸ್. ಆ್ಯಂಡ್ ನಮ್ಮ ಆರ್ಕೆನ್ಸ್ ವಾರ್ಡ್ಗೆ ಬೇಗ ಜಾಯ್ನ್ ಆಗಿಬಿಡಿ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಐಡಿನ ಫಾಲೋ ಮಾಡ್ಕೊಬಿಡಿ. ಸೊ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಆರ್ಕೆನ್ಸ್.